ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಇವಾಗ ಟೈಲರಿಂಗ್ ಕೆಲಸ ಮಾಡೋರಿಗೆ ಆವಾಗ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವೆಲ್ಲ ಬರ್ತಾ ಇರುತ್ತೆ. ಇದಕ್ಕೆ ಮನೇಲಿ ಯಾವ ರೀತಿ ಮನೆ ಮದ್ದು ಮಾಡ್ಕೊಳ್ಳುವಂಥದ್ದು ಅಂತ ನಾನು ಮಾಡ್ಕೊಳ್ಳುವಂಥದ್ದು ಮನೆಯಲ್ಲೇ ಒಂದಷ್ಟು ಥರದಲ್ಲಿ ಮಾಡ್ಕೊತೀನಿ. ಅದು ಯಾವ್ಯಾವುದು ಎಷ್ಟು ಉಪಯೋಗ ಆಗುತ್ತೆ ಅಂತ ನೋಡೋಣ ಬನ್ನಿ. ಅದು ತುಂಬಾ ಮನೇಲಿರುವಂಥ ವಸ್ತುಗಳನ್ನ ಉಪಯೋಗಿಸಿ ಮಾಡ್ಕೊಳ್ಳುವಂಥದ್ದು. ಆ ಥರ ಬೇರೆ ಇದೇನಲ್ಲ, ಮನೆ ಮದ್ದು ಅಂದರೆ ಮನೇಲಿರುವಂಥದ್ದನ್ನೇ ತಗೊಂಡು ಮಾಡ್ಕೊಳ್ಳುವಂಥದ್ದು. ಓಕೆನಾ, ಬನ್ನಿ ಅದು ಏನು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಡೇಟ್ ಆದಾಗ ಹೊಟ್ಟೆ ನೋವು ಬರುತ್ತಲ್ವ, ಅದಕ್ಕೆ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮದ್ದು ನಾನು ಯೂಸ್ ಮಾಡುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಗೆ ಹೇಳ್ತೀನಿ. ಟೈಲರಿಂಗ್ ಕೆಲಸ ಮಾಡೋರಿಗೆ ಅಂತ ಅಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಟೈಲರಿಂಗ್ ಕೆಲಸ ಮಾಡೋರಾಗಲಿ ಬೇರೆಯವ್ರಿಗಾಗಲಿ ಬಾಡಿ ಹೀಟ್ ಆದಾಗ ಇದನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಕಾಮ ಕಸ್ತೂರಿ ಬೀಜ ಅಂದ್ಬಿಟ್ಟು ನೋಡಿ, ಇದು ಕಾಮ ಕಸ್ತೂರಿ ಬೀಜ ಈ ಥರ ಇರುತ್ತೆ. ಇದು ನೀರಿಗೆ ಹಾಕಿದ್ರೆ ಈ ಥರ ಆಗುತ್ತೆ. ಇದು ಬಂದ್ಬಿಟ್ಟು ಎಳ್ಳು ಥರ ಇರುತ್ತೆ, ನಿಮಗೆ ನೋಡೋದಕ್ಕೆ ಅದು ಎಳ್ಳು ಥರ ಇರುತ್ತೆ. ಇದು ನೀರಿಗೆ ಹಾಕಿದ್ರೆ ಈ ಥರ ಆಗುತ್ತೆ. ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಇದನ್ನು ನೀವು ಆಚೆ ಐಸ್ ಕ್ರೀಮ್ಗೆಲ್ಲ ಹಾಕ್ಕೊಡ್ತಾರೆ, ನೋಡಿರಬಹುದು. ತುಂಬಾ ಒಳ್ಳೇದಿದು, ಹೀಟ್ನ ಬೇಗ ಕಮ್ಮಿ ಮಾಡುತ್ತೆ ತುಂಬ. ಆಮೇಲೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಜಾಸ್ತಿ ಕಷ್ಟ ಆಗ್ತಾಯಿದ್ರೆ ಇದನ್ನು ದಿನ ಕುಡಿತಾ ಬಂದರೆ ಈಸಿಯಾಗಿ ಮೋಷನ್ ಹೋಗುತ್ತೆ. ಅದು ತುಂಬಾ ಒಳ್ಳೆಯದು. ಇವಾಗ ಟೈಲರಿಂಗ್ ಕೆಲಸ ಮಾಡೋರು ಕೂತ್ಕೊಂಡು ಮಾಡಿ ಆ ಥರ ಎಲ್ಲ ಆಗೋದು ಸಾಮಾನ್ಯವಾಗಿರುತ್ತೆ. ಆ ಥರದವ್ರು ನಾನು ಡೈಲಿ ಇದನ್ನು ನೆನೆಸ್ಬಿಟ್ಟು ಇದಕ್ಕೆ ಕೆಂಪುದು ಕಲ್ಲು ಸಕ್ಕರೆ ಹಾಕೋತೀನಿ. ನೋಡಿ, ಕೆಂಪು ಕಲ್ಲು ಸಕ್ಕರೆನೇ ಹಾಕೋಬೇಕು, ವೈಟ್ದು ಹಾಕೋಬಾರ್ದು. ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊಂಡು ನೆನೆಸ್ಬಿಡ್ಬೇಕು ರಾತ್ರಿನೇ. ನೆನೆದ್ರೆ ಹಿಂಗಾಗುತ್ತೆ. ಇದನ್ನ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ಆಳೊಟ್ಟೆಯಲ್ಲಿ, ಏನಂತ ಕುಡಿಬಾರ್ದು. ಕುಡಿದ್ರೆ ತುಂಬಾ ಒಳ್ಳೆಯದು. ನಾವು ಹೇಳ್ದಂಗೆ ಬಾತ್ರೂಮ್ಗೆ ಮೋಷನ್ ನೀಟಾಗಿ ಹೋಗುತ್ತೆ. ಮತ್ತು ಹಸು ಆಗುತ್ತೆ, ಹಸುಗೆ ಒಂಥರ ಬಾಡಿ ಫ್ರೀ ಆಗುತ್ತೆ. ತುಂಬಾ ಒಳ್ಳೇದಿದು ಕಾಮ ಕಸ್ತೂರಿ ಬೀಜ. ಅಂದರೆ ನಮ್ಮ ಬಾಡಿಗಂತೂ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಇದಕ್ಕೆ ನಿಂಬೆಹಣ್ಣು ಹಾಕೊಂಡು ಕುಡಿಬೋದು, ಏನು ತೊಂದರೆ ಇಲ್ಲ. ಕಲ್ಲು ಸಕ್ಕರೆ, ನಿಂಬೆಹಣ್ಣು ಹಾಕ್ಕೊಂಡು, ಆಮೇಲೆ ಎಳ್ನೀರು, ಇದೆಲ್ಲನೂ ಹಾಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು. ಎಳ್ನೀರಿಗೆ ಬೇಕಾದ್ರೆ ಇದು ಹಾಕೋಬೋದು, ಇಲ್ಲ ಎಳ್ನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿಯೋದು. ಎಳ್ನೀರು ಹೋದಾಗಲೆಲ್ಲ, ನಾನು ಹೊರಗಡೆ ಹೋದಾಗಲೆಲ್ಲ ಕುಡಿತಾ ಇರ್ತೀನಿ. ಎಳ್ನೀರು ಸ್ವಲ್ಪ ಕಮ್ಮಿ ರೇಟ್ಗೆಲ್ಲ ಸಿಗುತ್ತೆ, ಒಂದು ಕುಡಿಯೋದಕ್ಕೆ ಎರಡೆರಡು ಕುಡ್ಕೊಂಬರ್ತೀನಿ. ಹಂಗಾಗಿ ನೀವು ಎಲ್ಲಾದರೂ ಟೈಲರಿಂಗ್ ಕೆಲಸ ಮಾಡೋರಾದರೆ ಹೊರಗಡೆ ಹೋದಾಗ ಎಳ್ನೀರು ಕುಡೀರಿ, ಇಲ್ಲ ಮನೆಗೆ ತೊಗೊಬಂದು ಕುಡೀರಿ, ಕಮ್ಮಿ ರೇಟ್ ಸಿಕ್ತಾಗಲೆಲ್ಲ ಕುಡೀರಿ. ಮತ್ತು ಈ ಥರ ಇದಂತೂ ಡೈಲಿ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಓಕೆನಾ, ನಾವು ಡೇಟ್ ಆದಾಗ ಹೊಟ್ಟೆ ನೋವು ಬರಲ್ಲ. ಇದು ಕುಡಿತಾ ಬನ್ನಿ ನೀವು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಾಫಿ ಕುಡಿಬೇಡಿ. ಟೈಲರಿಂಗ್ ಕೆಲಸ ಮಾಡೋರು ಕಾಫಿ ಅಂತೂ ಕುಡಿಲೇಬೇಡಿ, ಕಾಫಿ ತುಂಬಾ ಹೀಟು. ಓಕೆನಾ, ಅದು ಮತ್ತೆ ಇದೊಂದು, ಇದು ಅಷ್ಟೇ. ಇದು ಒಣ ದ್ರಾಕ್ಷಿನ ಈ ಥರ ನೆನೆಸ್ಬೇಕು. ನೆನೆಸ್ಬಿಟ್ಟು ಇದಕ್ಕೂ ಅಷ್ಟೇ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ. ಇದನ್ನು ನೆನೆಸ್ಬಿಟ್ಟು ರಾತ್ರಿ ಬೆಳಗ್ಗೆನೆ ಕಲ್ಲು ಸಕ್ಕರೆಯನ್ನು ತಿನ್ಕೋಬೇಕು, ನೀರು ಕುಡಿಬೇಕು. ಇದು ಮಾಡೋದ್ರಿಂದನೂ ನಿಮ್ಗೆ ಹೊಟ್ಟೆ ನೋವು ಅವಾಯ್ಡ್ ಆಗುತ್ತೆ. ಓಕೆನಾ, ಎಷ್ಟು ಮನೆ ಮದ್ದಿದೆ ನೋಡ್ಕೊಳ್ಳಿ. ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಆರಾಮಾಗಿ, ಇದೆಲ್ಲ ಏನು ಜಾಸ್ತಿ ರೇಟ್ ಏನಾಗಲ್ಲ. ನೀವು ಒಂದು 10 ರೂಪಾಯಿಗೆ ಇದನ್ನು ತಂದಿಟ್ಕೊಂಡ್ರು ಡೈಲಿ ಒಂದೊಂದು ಚಮಚ ಹಾಕ್ಕೊಂಡು ಈ ಥರ ನೆನೆಸ್ಬಿಟ್ಟಿದ್ದೆ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ಇಲ್ಲ ಎಳ್ನೀರಿದ್ರೆ ಎಳ್ನೀರು ಹಾಕ್ಕೊಂಡು, ಇಲ್ಲ ಬರೀ ಇದನ್ನೇ ಕಲ್ಲು ಸಕ್ಕರೆ ಹಾಕ್ಕೊಂಡು ಕುಡಿದ್ರೂ ಒಳ್ಳೆಯದೇನೆ. ಇದ್ದೇ ನಿಮ್ಮ ಮನೇಲಿ ಏನಿರುತ್ತೆ ಅದು ಮಾಡ್ಕೋಬೋದು. ಮತ್ತು ಇದು ಬಂದ್ಬಿಟ್ಟು ಹರಳೆಣ್ಣೆ. ಇದು ಹರಳೆಣ್ಣೆ ಮತ್ತು ಇದು ಕೊಬ್ಬರಿ ಎಣ್ಣೆ. ಒಬ್ಬರು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ನೆತ್ತಿಗೆ ಹಾಕಬೇಕು ಅಂತಾರೆ. ನಾನು ಜಾಸ್ತಿ ಹಾಕೋಕ್ಕೆ ಆಗಲ್ಲ, ನೆನಪೇ ಬರಲ್ಲ. ನಾನು ವಾರಕ್ಕೊಂದ್ಸಲ ಇಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡೂ ಮಿಕ್ಸ್ ಮಾಡಿ ಹಚ್ಕೋಬೋದು. ಯಾಕೆಂದರೆ ಇದು ಅಂಟು ಅಂದ್ಬಿಟ್ಟು ಹರಳೆಣ್ಣೆನ ಹಚ್ಚಲ್ಲ. ಇದು ತುಂಬಾ ಒಳ್ಳೆಯದು. ಇದು ಹೊಟ್ಟೆ ನೋವು ಬಂದಾಗ ಹೊಟ್ಟೆ ಒಕ್ಕಳಿಗೆ ಹಾಕೋತಾರೆ, ಆಮೇಲೆ ಕಣ್ಣಿಗೆ ಹಾಕೋತಾರೆ. ತಲೆನೋವು ಎಣ್ಣೆ, ಜ್ವರ ಬಂದಾಗ ಹರಳೆಣ್ಣೆ ಹಾಕೋಬಾರ್ದು ಅಂತಾರೆ, ಯಾಕೆಂದರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹರಳೆಣ್ಣೆ ಹಾಕೋಬಾರ್ದು ಅಂತಾರೆ. ಹಾಗಾಗಿ ಇದನ್ನು ನೆತ್ತಿಗೆ ಹಾಕೋದ್ರಿಂದ ನಮ್ಗೆ ಹೀಟೆಲ್ಲನೂ ಬೇಗ ಕ್ಲಿಯರ್ ಮಾಡುತ್ತೆ. ಬೇಗ ಹೊಟ್ಟೆ ನೋವಾಗಲಿ, ಹೊಟ್ಟೆ ಉರಿ ಆಗಲಿ, ಇವೆಲ್ಲ ಬೇಗ ಕಮ್ಮಿ ಆಗುತ್ತೆ ಹರಳೆಣ್ಣೆಲಿ. ಓಕೆನಾ, ಡೈಲಿ ಹಾಕೋದು ಬೇಡ, ವಾರಕ್ಕೊಂದ್ಸಲನೋ ಇಲ್ಲ ತಿಂಗಳಿಗೊಂದ್ಸಲನೋ ಇಲ್ಲ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೆತ್ತಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಬೇಗ ಈ ಉಷ್ಣಾಂಶನೆಲ್ಲ ಕಮ್ಮಿ ಮಾಡುತ್ತೆ. ಬಾಡಿ ಹೀಟ್ ಇರುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಓಕೆನಾ, ಮತ್ತು ಇದು ಬಂದ್ಬಿಟ್ಟು ಬಾರ್ಲಿ. ಇದು ಅಷ್ಟೇ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಇರುತ್ತೆ. ಇದನ್ನು ನೀವು ಗಂಜಿ ಥರ ತೊಳೆದ್ಬಿಟ್ಟು ವಾಶ್ ಮಾಡಿ ಗಂಜಿ ಥರ ಮಾಡ್ಕೊಂಡು ಕುಡಿಯೋದ್ರಿಂದನೂ ಬೇಗನೆ ಕ್ಯೂರ್ ಆಗುತ್ತೆ. ಓಕೆನಾ, ಈ ರೀತಿ ನೀವು ಮಾಡಿಕೊಂಡು ಕುಡಿಬೋದು ಇದನ್ನು ಗಂಜಿ ಥರ.
ಇದು ತುಂಬಾನೇ ಒಳ್ಳೇದು. ಇದನ್ನ ಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀವು ಗಂಜಿ ಮಾಡಿ ಇಟ್ಟುಬಿಟ್ಟು ನೀವು ಕುಡಿಯುವಾಗ ಒಂದೊಂದು ಲೋಟ ಬಿಸಿ ಮಾಡ್ಕೊಂಡು ಕುಡಿದ್ರೂ, ನೀರು ಕುಡಿಯೋ ಬದಲು ಇದನ್ನೇ ಕುಡಿದ್ರೂ ಒಳ್ಳೇದು. ನಮ್ಮ ಅಕ್ಕವ್ರು ಅದೇ ಹೇಳ್ತಾರೆ, ನೀವು ನೀರು ಕುಡಿಯೋ ಬದಲು ಇದನ್ನೇ ಕುಡಿ ಜಾಸ್ತಿ, ತುಂಬಾನೇ ಒಳ್ಳೇದು. ಇದು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸಿ ಇಟ್ಬಿಡು, ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇಟ್ಬಿಟ್ಟು ಅದನ್ನೇ ನೀರು ಕುಡಿಯೋ ಬದಲು ಅದನ್ನೇ ಕುಡಿ, ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಸೌತೆಕಾಯಿ ತಿನ್ಬೋದು. ಸೌತೆಕಾಯಿನೂ ತುಂಬಾನೇ ಒಳ್ಳೇದು. ನಾವು ಅಯ್ಯೋ ಸೌತೆಕಾಯಿ ಕೋಲ್ಡ್ ಆಗುತ್ತೆ ಹಂಗೆ ಹಿಂಗೆ ಅಂತೀವಿ, ಏನೂ ಆಗೋದಿಲ್ಲ. ಸೌತೆಕಾಯಿನೂ ತುಂಬಾನೇ ಒಳ್ಳೇದು. ನಾನು ಸೌತೆಕಾಯಿ ಅಂತೂ ನಾನು ಅದೇನೋ ಇದೇ ಮಾಡಲ್ಲ, ಚೆನ್ನಾಗಿ ತೊಳೆದ್ಬಿಟ್ಟು ಹಂಗೆ ಕಚ್ಕೊಂಡು ತಿಂತಾ ಇರ್ತೀನಿ. ಸೌತೆಕಾಯಿ ತಗೊಂಡೋಗ್ಲೆಲ್ಲ ವೇಸ್ಟ್ ಅಂತೂ ಮಾಡಲ್ಲ. ಅದನ್ನೇನು ವರ್ಕೊಂಡು ತಿನ್ನಲ್ಲ ನಾನು, ತುದಿಲಿ ಮಾತ್ರ ಒಂಚೂರು ತೆಗೆದುಬಿಟ್ಟು ಹಾಗೆ ತಿನ್ಕೋತೀನಿ. ಅದು ತುಂಬಾನೇ ಒಳ್ಳೇದು. ನಮ್ಮ ಬಾಡಿ ಹೀಟ್ ಇರುತ್ತಲ್ವ, ಅದು ತಿನ್ನೋದ್ರಿಂದ ತುಂಬ ಇದಾಗುತ್ತೆ, ಒಳ್ಳೇದಾಗುತ್ತೆ. ಮೋಷನ್ ನೀಟಾಗಿ ಹೋಗುತ್ತೆ. ನೀರಿನಾಂಶ ಜಾಸ್ತಿ ಇರುತ್ತಲ್ಲ ಅದರಲ್ಲಿ. ನಾನು ಹೊರಗಡೆ ಹೋದ್ರೂ ಬೇರೆ ಏನು ತೊಗೊಳಕ್ಕೆ ಇಷ್ಟಪಡಲ್ಲ, ಸೌತೆಕಾಯಿ ತಿನ್ನೋಕೆ ಇಷ್ಟಪಡ್ತೀನಿ. ಅದೊಂದು ಮಾತ್ರ ಇಷ್ಟ ಆಗುತ್ತೆ ನನಗೆ. ಬಸ್ಸಲ್ಲೆಲ್ಲ ಹೋದಾಗಲೆಲ್ಲ ಸೌತೆಕಾಯಿ ತೊಗೊಂಡು ತಿಂತೀನಿ. ಹಂಗಾಗಿ ಇದಿಷ್ಟು ಮನೆ ಮದ್ದನ್ನು ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಅದು ಟೈಲರಿಂಗ್ ಕೆಲಸ ಮಾಡೋರಂತೂ ಮಾಡಲೇಬೇಕು. ಇದ್ರ ಜೊತೆಗೆ ಬಾದಾಮ್ ಗೋಂದ್ ಅಂತ ಬರುತ್ತೆ, ಅದನ್ನು ಹಂಗೆ ನೀರಲ್ಲಿ ಕುದಿಸ್ಬಿಟ್ಟು ಹಾಕೊಂಡು ತಿಂದರೆ ಅದನ್ನು ಬೇಗ ಕ್ಯೂರ್ ಆಗುತ್ತೆ ಅಂತಾರೆ. ಇದು ಮನೇಲೆ ಮಾಡುವಂಥದ್ದು, ಏನು ಹೊರಗಡೆ ಹೋಗಿ ನೀವೇನು ಇದು ಮಾಡುವಷ್ಟಿಲ್ಲ. ಇದೇನಿಲ್ಲ, 10 ರೂಪಾಯಿಗೆ ತಂದು ಇಟ್ಕೊಂಡ್ಬಿಟ್ರೆ, ದ್ರಾಕ್ಷಿ ಒಂದು 10 ರೂಪಾಯಿಗೆ, ಇದೊಂದು 10 ರೂಪಾಯಿಗೆ, ಇದು 10 ರೂಪಾಯಿಗೆಲ್ಲ ಸಿಗುತ್ತೆ. ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ಇದನ್ನು ಡೈಲಿ ನೆನೆಸ್ತಾ ಕುಡೀರಿ. ಒಂದು ವಾರಲ್ಲಿ ಇದು ಕುಡೀರಿ, ಒಂದು ವಾರಲ್ಲಿ ಇದು ಕುಡೀರಿ. ಆಗ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ನಿಮ್ಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದರ ಕಂಟಿನ್ಯೂ ಮಾಡಿ. ಇವಾಗ ಇದನ್ನ ಕುಡಿತಾ ಇರ್ತೀರಾ, ನೆಕ್ಸ್ಟ್ ಮಂತ್ ಗೊತ್ತಾಗುತ್ತಲ್ವಾ, ಅದರಿಂದ ಏನಾದರೂ ರಿಸಲ್ಟ್ ನಿಮಗೆ ಕಮ್ಮಿ ಆಯಿತು ಇಲ್ಲ ಅನ್ನೋದು ಗೊತ್ತಾಗುತ್ತಲ್ವ, ಅವಾಗ ಏನು ಮಾಡಿ ಇದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ವಾ ಇದನ್ನು ಕಂಟಿನ್ಯೂ ಮಾಡಿ. ದ್ರಾಕ್ಷಿ ನೆನೆಸ್ಬಿಡಿ, ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿ, ಕಲ್ಲು ಸಕ್ಕರೆ, ಕೆಂಪು ಕಲ್ಲು ಸಕ್ಕರೆನೇ ಹಾಕಬೇಕು, ವೈಟ್ದು ಹಾಕ್ಬಾರ್ದು, ಕೆಂಪು ಕಲ್ಲು ಸಕ್ಕರೆನೇ ಹಾಕಬೇಕು. ಇದೇ ತಂಪು. ಇದು ವೈಟ್ ಕಲ್ಲು ಸಕ್ಕರೆ ಹಾಕ್ಬಿಡಿ, ನಿಂಬೆಹಣ್ಣು ಹಾಕ್ಕೊಳ್ಳಿ, ಕುಡಿತಾ ಬನ್ನಿ. ಅವಾಗೇನಾಗುತ್ತೆ, ಬಾಡಿ ಹೀಟ್ ಎಲ್ಲ ಕಮ್ಮಿ ಆಗುತ್ತೆ. ಡೇಟ್ ಆದಾಗ ಹೊಟ್ಟೆ ನೋವಂತೂ ಬರೋದೇ ಇಲ್ಲ. ಹಂಗಾಗಿ ನಾನು ಹೇಳ್ದಂಗೆ ಕಾಫಿ ಕುಡಿಬೇಡಿ, ಟೀ ಕುಡೀರಿ. ಕಾಫಿನೂ ತುಂಬಾ ಹೀಟು. ಆಮೇಲೆ ಸೌತೆಕಾಯಿ ತಿನ್ನಿ, ಎಳ್ನೀರು ಕುಡೀರಿ. ಮುಖ್ಯವಾಗಿ ಎಳ್ನೀರು ಎಷ್ಟು ಕುಡಿದ್ರೂ ಒಳ್ಳೇದು. ಅದು ನಾವು ಟೈಲರಿಂಗ್ ಕೆಲಸ ಮಾಡೋರ್ಗಂತೂ ನೀವು ಎಷ್ಟು ನಾನು ಹೇಳ್ದಾಗ ಯಾವಾಗಲೇ ಹೇಳಿದ್ನಲ್ಲ, ಹಂಗೆ ಹೊರಗಡೆ ಹೋದರೆ ಕಡಿಮೆ ರೇಟು ಸಿಕ್ಕಿದ್ರೆ ನಾನು 2 ಎಳ್ನೀರ ಕುಡಿದ್ಬಿಟ್ಟು ಬರ್ತೀನಿ. ಯಾಕೆಂದರೆ ರೇಟ್ ಎಲ್ಲ ಇವಾಗ ಜಾಸ್ತಿ ಆಗಿದೆ. 50 ರೂಪಾಯಿ, 60 ರೂಪಾಯಿ, 80 ರೂಪಾಯಿವರೆಗೂ ಹೋಗ್ಬಿಟ್ಟಿದೆ. ಹಂಗಾಗಿ ಎಲ್ಲಾದ್ರೂ 20 ರೂಪಾಯಿ, 25 ರೂಪಾಯಿಗೆ ಹಾಕಿದರೆ ಸಣ್ಣ ಇರಲಿ, ಒಂದು ಕುಡಿಯೋತಕ್ಕೆ 2 ಕುಡ್ಕೊಂಬರ್ತೀನಿ. ಆ ಥರ ನಂದು. ಹೊರಗಡೆ ಹೋದಾಗಲೆಲ್ಲ ಮಾತ್ರ ಎಳ್ನೀರು ಮಾತ್ರ ಮಿಸ್ ಮಾಡಲ್ಲ, ಕುಡ್ಕೊಂಬರ್ತೀನಿ. ಹಾಗೆ ಮನೇಲಿ ಮಾತ್ರ ಇದನ್ನಂತೂ ರೆಗ್ಯುಲರಾಗಿ ಮಾಡ್ತೀನಿ, ಇದಂತೂ ಮಿಸ್ ಮಾಡಲ್ಲ. ಇದು ನಾನು ಜಾಸ್ತಿ ಮಾಡಲ್ಲ. ಇದು ಒಳ್ಳೆಯದು, ಒಣದ್ರಾಕ್ಷಿ ನೆನೆಸ್ಬಿಟ್ಟು ಕುಡಿಯೋದು ಒಳ್ಳೇದೇನೆ. ನನಗೆ ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಕಾಮ ಕಸ್ತೂರಿ ಬೀಜ ಕುಡಿದ್ರೆ ಏನೋ ಒಂಥರ ರಿಲೀಫ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ಮೋಷನ್ ನೀಟಾಗಿ ಹೋಗುತ್ತೆ, ಒಂಥರ ನೀಟಾಗಿರುತ್ತೆ ಬಾಡಿ ಎಲ್ಲ. ಹಂಗಾಗಿ ನನಗೆ ಇದು ಅಡ್ಜಸ್ಟ್ ಆಗಿಬಿಟ್ಟಿದೆ. ಅದೇ ಬರೀ ಅದನ್ನೇ ಕುಡಿದ್ರೆ ಒಂಥರ ಆಗುತ್ತೆ. ಕಲ್ಲು ಸಕ್ಕರೆ ಹಾಕೊಂಬಿಡಿ, ಆವಾಗ ಏನಾಗುತ್ತೆ, ಕಲ್ಲು ಸಕ್ಕರೆ ಸ್ಮೆಲ್ ಬರುತ್ತೆ. ಒಂಥರ ಕಸ್ತೂರಿ ಬೀಜ ಒಂಥರ ಸ್ಮೆಲ್ ಬರುತ್ತೆ, ಕುಡಿಯೋಕೆ ಒಂಥರ ಇಷ್ಟ ಆಗಲ್ಲ ಕೆಲವ್ರಿಗೆ. ಅಂಥವ್ರು ಇದಕ್ಕೆ ಕಲ್ಲು ಸಕ್ಕರೆ ಹಾಕೊಂಬಿಡಿ, ಕಲ್ಲು ಸಕ್ಕರೆ ಸ್ಮೆಲ್ ಬರುತ್ತೆ. ಹಾಗೇನಾಗುತ್ತೆ, ಆ ವಾಸನೆ ಎಲ್ಲ ಅವಾಯ್ಡ್ ಆಗಿ ಕುಡಿಬೋದು, ಏನೂ ಇಲ್ಲ. ಇನ್ನು ಇದು ಬೇಡ ಅನ್ನೋದಾದರೆ ಇದು ಕುಡೀರಿ. ಒಣ ದ್ರಾಕ್ಷಿನ ನೆನೆಸ್ಬಿಡಿ, ಅದಕ್ಕೆ ಒಂಚೂರು ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಕಲ್ಲು ಸಕ್ಕರೆ ದ್ರಾಕ್ಷಿನೂ ತಿನ್ಕೊಂಡು ನೀರು ಕುಡ್ಕೊಳ್ಳಿ, ಅಷ್ಟೇ. ಈ ನತ್ತಿಗೆ ವಾರಕ್ಕೆ ಒಂದು ತಿಂಗಳು ಒಂದ್ಸಲ ನತ್ತಿಗೆ ಹಾಕಿ, ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹಾಕಿ ನತ್ತಿಗೆ, ಅಂದರೆ ನೈಟ್ ಹಾಕ್ಬಿಡಿ, ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ. ರಾತ್ರಿ ಎಲ್ಲ ನೆಂದಿರುತ್ತೆ. ಅವನ್ನ ನೆತ್ತಿಗೆ ಹಾಕಿದಾಗ ಕಣ್ಣು ಹತ್ರನೂ ಹಾಕ್ತಾರೆ ಎಣ್ಣೆನ, ತಂಪು ಅಂತ, ಚೆನ್ನಾಗಿ ನಿದ್ದೆ ಬರಲಿ ಅಂತ. ಆ ಥರ. ಆಮೇಲೆ ಇದನ್ನು ಬೇಕಾದರೆ ಯಾವಾಗಲಾದರೂ ಇದು ಯಾವುದಕ್ಕೂ ಕಮ್ಮಿನೇ ಆಗಿಲ್ಲ ಅಂದಾಗ ಇದು ಇನ್ನೂ ಬೇಗ ಕ್ಯೂರ್ ಆಗುತ್ತೆ. ನಾನು ಹೇಳ್ದಂಗೆ 1-2 ಸ್ಪೂನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಚೊಂಬು ನೀರು ಹಾಕ್ಬಿಟ್ಟು ಕುದಿಸ್ಬಿಡಿ. ನೀರು ಕುಡಿಯೋ ಬದಲು ಅದನ್ನೇ ಒಂದೊಂದು ಲೋಟ ಕುಡಿತಾ ಇರಿ. ನಾನು ಹಂಗೆ ಮಾಡೋದು ಜಾಸ್ತಿ. ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಇದನ್ನು ಮಾತ್ರ. ಇವಾಗ ಜಾಸ್ತಿ ಆಗೋದೇ ಇಲ್ಲಪ್ಪ, ಹೊಟ್ಟೆ ನಾವು ತಡೆಯೋಕ್ಕೆ ಆಗೋದಿಲ್ಲ ಅಂದಾಗ ಇದನ್ನು ಮಾಡ್ಕೋತೀನಿ. ಓಕೆನಾ ಫ್ರೆಂಡ್ಸ್? ಈ ಥರ ಟೈಲರಿಂಗ್ ಕೆಲಸ ಮಾಡೋರೆ ಅಂತಲ್ಲ, ಇವಾಗ ಕೆಲವೊಂದು ಕೆಲಸಗಳು ಮಾಡೋವಾಗಲೆಲ್ಲ ಬಾಡಿ ಹೀಟ್ ಆಗ್ತಾನೆ ಇರುತ್ತೆ. ಅಂಥವರೆಲ್ಲ ಈ ಮನೆ ಮದ್ದನ್ನು ಮಾಡ್ಕೊಳ್ಳಿ, ಇನ್ನೇನು ಇಲ್ಲ, ರಿಸ್ಕ್ ಇಲ್ಲ. ಇದನ್ನೆಲ್ಲ ಡೈಲಿ ಮಾಡ್ತಾ ಬಂದರೆ ನಮ್ಗೆ ಆರಾಮಾಗಿ ಅದು ಒಂದು 4 ದಿನ ರಿಲೀಫ್ ಆಗುತ್ತೆ, ಹೊಟ್ಟೆ ನೋವೇನು ಬರೋದಿಲ್ಲ. ಓಕೆನಾ ಫ್ರೆಂಡ್ಸ್? ಇದನ್ನೆಲ್ಲ ಟ್ರೈ ಮಾಡಿ, ಹೇಗೆ ಬಂತಂತ ನನಗೊಂದು ಕಮೆಂಟ್ ಮಾಡಿ. ನಾವಂತೂ ಮಾಡ್ತಾ ಇರೋದನ್ನೇ ಹೇಳಿರೋದು. ಇದನ್ನೆಲ್ಲ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದ ಇದು ಮಾಡ್ತೀನಿ ಜಾಸ್ತಿ, ಇದು ಯಾವಾಗ ಮಾಡ್ತಿದ್ದೆ, ಇವಾಗ ಇದನ್ನೇ ಜಾಸ್ತಿ ಮಾಡ್ತೀನಿ. ಇದು ಯಾವಾಗಲಾದ್ರೂ ಒಂದ್ಸಲ ಮಾಡ್ಕೊಂಡು ಕುಡಿತೀನಿ. ಹರಳೆಣ್ಣೆ ಮಾತ್ರ ನಾನು ಯಾವಾಗಲಾದ್ರೂ ಒಂದ್ಸಲ ತಲೆಗೆ ನೆತ್ತಿಗೆ ಹಾಕ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಅದು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ, ಬರೀ ಇದನ್ನೇ ಹಾಕಲ್ಲ. 2 ಮಿಕ್ಸ್ ಮಾಡಿಬಿಟ್ಟು ನೆತ್ತಿಗೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಬಿಟ್ಬಿಟ್ಟು ಒಂದು ಸಲ
ತಿಂಗಳಿಗೋ 15 ದಿನಕ್ಕೂ ಒಂದ್ಸಲ ಮಾತ್ರ ಮಾಡ್ತೀನಿ. ನೀವು ಬೇಕಾದರೆ ನಾನು ಹೇಳ್ದಂಗೆ ಆದರೆ ವಾರಕ್ಕೊಂದ್ಸಲ ಮಾಡಿ, ಇಲ್ಲ 15 ದಿನಕ್ಕೊಂದ್ಸಲ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ತಲೆಯಲ್ಲಿ ಅಂಟಂಟಾಗುತ್ತೆ ಅಂತ ಅವಾಯ್ಡ್ ಮಾಡೋರ ಬದಲು ರಾತ್ರಿ ಹೊತ್ತು ನೆತ್ತಿಗೆ ಹಾಕೊಂಡು ಚೆನ್ನಾಗಿ ಹಚ್ಬಿಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ. ಅವಾಗ ರಾತ್ರಿ ಎಲ್ಲ ನೆತ್ತಿಲಿ ಎಣ್ಣೆ ಕುಡ್ದಿರುತ್ತೆ. ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ ವಿಡಿಯೋ ನೋಡಿ. ಯಾವುದೇ ವಿಡಿಯೋ ನೋಡಿದ್ರು ಫುಲ್ ವಿಡಿಯೋ ನೋಡಿ. ಅದರಲ್ಲಿ ಏನು ವಿಷಯ ಇದೆ ಅಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸ್ಕಿಪ್ ಮಾಡ್ಕೊಂಡು ನೋಡೋದಾಗಲಿ, ಸುಮ್ಮನೆ ಅರ್ಧಂಬರ್ಧ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಫುಲ್ ವಿಡಿಯೋ ನೋಡಿದ್ರೆ ಅವಾಗ ಏನು ಇದು ವಿಷಯ ಏನು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಟೈಲರಿಂಗ್ ಮಾಡೋರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.